ಪಾರ್ಲಿಮೆಂಟ್ನಲ್ಲಿ ನಿನ್ನೆ ನಡೀತಿದ್ದಂಥ ಸೆಷನ್ನಲ್ಲಿ ಗೃಹ ಸಚಿವ ಅಂದರೆ ದೇಶದ ಗೃಹ ಸಚಿವ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದ್ದಾನೆ ಅಂತೇಳಿ ಸಾಕಷ್ಟು ದಲಿತ ಸಂಘಟನೆಗಳು ಈಗಾಗಲೇ ವಿರೋಧ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಬಗ್ಗೆ ಮಾತಾಡಲಿಕ್ಕೆ ನನ್ನೊಟ್ಟಿಗೆ ಮೈಸೂರಿನ ದಲಿತ ಮುಖಂಡರಾಗಿರುವಂತಹ ಪುರುಷೋತ್ತಮ ಅವ್ರನ್ನ ಮಾತಾಡಿಸ್ತೇನೆ. ಸರ್, ಮೊದಲನೇದಾಗಿ ಅಂದರೆ ಅಮಿತ್ ಶಾ ಅವರು ಈ ಒಂದು ಅಂಬೇಡ್ಕರ್ ಅವ್ರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಿದ್ದಾರೆ ಅಂತೇಳಿ ಆರೋಪ ಮಾಡಿದ್ದಾರೆ. ಏನು ಸರ್ ಮುಂದಿನ ದಿನಗಳ ಹೋರಾಟ ಆಗಿರುತ್ತೆ? ಈಗ ಅಮಿತ್ ಶಾ ಅವರವರು ಈ ದೇಶದ ಗೃಹ ಮಂತ್ರಿಗಳು, ಒಂದಲ್ಲ ಎರಡು ಬಾರಿ ಅವರು ಕಾರ್ಯವನ್ನು ನಿರ್ವಹಿಸ್ತಕ್ಕಂಥ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥವ್ರು. ತಮ್ಮ ಮಾತನಾಡುವಂಥ ಸಂದರ್ಭದಲ್ಲಿ ವಿವೇಚನೆ ಇಲ್ಲದೆ, ವಿವೇಕ ಇಲ್ಲದೆ, ಯಾವ ದೃಷ್ಟಿಕೋನದಲ್ಲಿ ಅವರು ಮಾತಾಡ್ತಾರೆ ಅಂತಕ್ಕಂಥದ್ದು ಏನು ಹೊಸದೇನಲ್ಲ. ಇದು ಈಗಾಗಲೇ ಹಲವಾರು ಬಾರಿ BJP ಸರ್ಕಾರ 2014ರಿಂದ ಬಂದ ಮೇಲೆ ಇದು ನಿರಂತರವಾಗಿ ಅಂಬೇಡ್ಕರ್ ಸಂವಿಧಾನದ ವಿರುದ್ಧವಾಗಿ ಮಾತನಾಡ್ತಿರ್ತಕ್ಕಂಥದ್ದು ಭಾಳ ಒಂದು ರೀತಿ ನಮ್ಮೆಲ್ಲರೂ ಕೂಡ ಮನಸ್ಸನ್ನು ಭಾಳ ಒಂದು ರೀತಿ ಅಧೋಗತಿಗೆ ತಂದುಬಿಟ್ಟಿದೆ, ನಮ್ಮನ್ನು ಮಿತಿಮೀರಿದೆ. ನಮ್ಮದು ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿ ಇರ್ತಕ್ಕಂಥ ವ್ಯಕ್ತಿ ಈ ದೇಶದ 140 ಕೋಟಿ ಜನರ ಸಮಸ್ಯೆಯನ್ನು ಆಲಿಸ್ಲಿಕ್ಕೋಸ್ಕರ ಈ ದೇಶದಲ್ಲಿರ್ತಕ್ಕಂಥ ಬೇರೆ ದೇಶದವರ ನಮ್ಮ ಮೇಲೆ ವಿರುದ್ಧ ತಿರುಗಿಬಿದ್ದಂಥ ಸಂದರ್ಭದಲ್ಲಿ ನಿನ್ನ ಗೃಹ ಮಂತ್ರಿ ಜವಾಬ್ದಾರಿ ಏನು? ಈ ದೇಶದಲ್ಲಿ ಇವತ್ತು ಕೂಡ ಅಸ್ಪೃಶ್ಯತೆ ಇದೆ, ಅನಾಚಾರ ಇದೆ, ಕಂದಾಚಾರ ಇದೆ, ಶೋಷಣೆ ಇದೆ ಮತ್ತು ಕಾನೂನು ಬಾಹಿರವಾದಂಥ ಚಟುವಟಿಕೆಗಳು ಇವತ್ತು ಈ ದೇಶದಲ್ಲಿ ನಿರಂತರವಾಗಿ ನಡೀತಿದೆ. ನೀವು ಅಂಥದ್ರ ಬಗ್ಗೆ ಚರ್ಚೆ ಮಾಡಬೇಕು ವಿನಃ ಬಾಬಾ ಸಾಹೇಬ್ ಅಂಬೇಡ್ಕರ್ನ ನೀವು ಜಪ ಮಾಡಿ ಅದನ್ನು ಬಿಟ್ಟು ನೀವು ದೇವರನ್ನಾರ ಜಪ ಮಾಡಿ ಅಂತಕ್ಕಂಥ ಇದೆಯಲ್ಲ, ದೇವರು ಅಂತಕ್ಕಂಥದ್ದೇ ಕಾಲ್ಪನಿಕ. ದೇವರು ಅಂತಕ್ಕಂಥ 2500 ವರ್ಷಗಳಿಂದನೂ ಕೂಡ ಈ ದೇಶದ ಆಡಳಿತದ ಸ್ಥಿತಿಗತಿ ಏನಾಗಿತ್ತು? ರಾಜರಿರ್ಬೋದು, ಪಾಳೆಗಾರ ಇರ್ಬೋದು, ಸುಲ್ತಾನ್ ಇರ್ಬೋದು, ಅವ್ರು ಯಾರೂ ಕೂಡ ಒಂದು ಲಿಖಿತವಾದ ಸಂವಿಧಾನವಿಟ್ಕೊಂಡು ಆಡಳಿತ ಮಾಡಿಲ್ಲ. ಅಲಿಖಿತವಾದ ಸಂವಿಧಾನವನ್ನು ಇಟ್ಕೊಂಡು ಆಡಳಿತ ಮಾಡಿರ್ತಕ್ಕಂಥದ್ದು. ಪರದೇಶದಿಂದ ಬಂದಿರತಕ್ಕಂಥವ್ರು ಬಂದ ಮೇಲೆ ಪುರಾಣವನ್ನು ಕೊಟ್ಟು ತಮ್ಮ ಅಲ್ಪ ಶಿಕ್ಷಣವನ್ನೇ ಬಹುಶಿಕ್ಷಣ ಅಂತ ಮೆರಿತಾ ಇದ್ದೀರಲ್ಲ ನೀವು ದಡ್ಡತನನ ನಾವು ಸ್ವೀಕಾರ ಮಾಡೋಕ್ಕೆ ರೆಡಿ ಇಲ್ಲ. ನಾವು ಎಲ್ಲ ಒಂದು ಕಡೆ ಸಂವಿಧಾನಕ್ಕೆ ಕುತ್ತಿದೆ ಅಂತ ಅನಿಸುತ್ತಾ ಸರ್ ಈ ವಿಚಾರ? 75 ವರ್ಷಗಳ ಕಾಲ ಈ ದೇಶದ ಸ್ಥಿತಿಗತಿಯನ್ನು ಅರ್ಥ ಮಾಡ್ಕೊಳ್ಳಿ. 2500 ವರ್ಷಗಳ ಹಿಂದೆ, 2500 ವರ್ಷಗಳ ಇಂದ ಇಲ್ಲಿ ತನಕನೂ ಕೂಡ ಸ್ವತಂತ್ರ ಭಾರತಕ್ಕೆ ಒಂದು ಸಂವಿಧಾನ ಪ್ರಜಾಪ್ರಭುತ್ವ ಬರೋ ತನಕನೂ ಕೂಡ ಈ ದೇಶದ ಸ್ಥಿತಿಗತಿ ಏನಾಗಿತ್ತು? ಯಾರು ಮನುಷ್ಯರು ಬದುಕ್ತಕ್ಕಂಥದ್ದಿದೆಯಾ? ಜಾತಿ ವ್ಯವಸ್ಥೆ, ಧರ್ಮದ ವ್ಯವಸ್ಥೆ, ಶ್ರೇಣೀಕೃತ ವ್ಯವಸ್ಥೆ ಇವೆಲ್ಲವೂ ಕೂಡ ನಿರಂತರವಾಗಿ ಇದ್ದಂಥದ್ದನ್ನು 75 ವರ್ಷದಲ್ಲಿ ಈ ದೇಶ ಎಷ್ಟು ಅಭಿವೃದ್ಧಿಯನ್ನು ಹೊಂದಿದೆ, ಎಷ್ಟು ಶಿಕ್ಷಣ ಹೊಂದಿದೆ. ನಿನಗೆ ಒಂದು ರಾಜಕೀಯ ಶಕ್ತಿ ಸಿಕ್ಕಿದೆಯಲ್ಲ, ಮತದಾನಕ್ಕೆ ಸಿಕ್ಕಿದೆಯಲ್ಲ, ನಿನಗೆ ಯಾರಿಂದ ಸಿಕ್ಕಿರ್ತಕ್ಕಂಥದ್ದು? ನಿನಗಿರ್ಬೋದು, ಮೋದಿಗಿರ್ಬೋದು, ಯಾವುದೇ ಪಕ್ಷದ ನಾಯಕರುಗಳಿಗಿರ್ಬೋದು, ನಿಮ್ಗೆ ಮತದಾನದ ಹಕ್ಕಿದೆಯಲ್ಲ, ಆ ಹಕ್ಕಿನ ಮೂಲಕ ಅಲ್ವ ನೀನು ಸಾರ್ವಜನಿಕರ ಚರ್ಚೆ ಸಂದರ್ಭದಲ್ಲಿ ದೇವರು ಅಂತಕ್ಕಂಥ ವೈದಿಕತೆಯನ್ನು ಬಿತ್ತಿದಿರಲ್ಲ, ನಿಮ್ಮ ಅಜ್ಞಾನವನ್ನು ನಮಗೆ ತೋರಿಸ್ತದೆ. ಇದನ್ನು ನಾವು ಸಹಿಸ್ಕೊಳ್ಳೋಕ್ಕೆ ರೆಡಿ ಇಲ್ಲ. ನಿನ್ನ ವಿರುದ್ಧ ಇಡೀ ದೇಶ ಇವತ್ತು ದಂಗೆ ಎದ್ದಿದೆ. ನಿನ್ನ ಬಾಯಿನ ಯಾಕೆ ಮುಚ್ಚಿಸ್ಬೇಕು ಅಂತ ಗೊತ್ತಿದೆ. ಅಂಬೇಡ್ಕರ್ ಚಪ್ಪಲಿಗೂ ನೀವು ಸಮಾನ ಇಲ್ಲ, ಅಂಬೇಡ್ಕರ್ ಧೂಳಿಗೂ ಸಮಾನ ಇಲ್ಲ. ಅವರು ಈ ಪ್ರಪಂಚದ ಒಬ್ಬ ದೊಡ್ಡ ಜ್ಞಾನಿ. ಅವರ ತತ್ವ, ಸಿದ್ಧಾಂತ, ಆದರ್ಶ ಈ ದೇಶವನ್ನು ಯಾವ ರೀತಿ ಮುನ್ನಡಿಬೇಕು ಅಂತಕ್ಕಂಥ ಬಹುಸಂಖ್ಯಾತರ ಪರವಾಗಿ ಧ್ವನಿ ಎತ್ತಿರ್ತಕ್ಕಂಥದ್ದು. ತನಗಾದ ಅಪಮಾನವನ್ನು ಸಹಿಸ್ಕೊಂಡು ಈ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ಯಾರೊಬ್ಬರು ಕೂಡ ಈ ನನ್ನ ರೀತಿ ನೋವನ್ನು ಅನುಭವಿಸಬಾರ್ದು ಅಂತಕ್ಕಂಥ ದೂರದೃಷ್ಟಿಯಲ್ಲಿ ಭಾರತ ಸಂವಿಧಾನ ಇರತಕ್ಕಂಥದ್ದು. ಇನ್ನು ಅಂಬೇಡ್ಕರ್ ಜಪ ಮಾಡದೆ ಯಾರನ್ನ ಜಪ ಮಾಡಬೇಕಂತೆ? ಈ ಅಮಿತ್ ಶಾನ ಜಪ ಮಾಡಿ ಕೂತ್ಕೊಳ್ಳೋಕ್ಕಾಯ್ತದ? ಇಂಥ ಜಾತಿವಾದಿಯನ್ನು ಜಪ ಮಾಡೋಕ್ಕಾಗುತ್ತಾ? ನಿಮ್ಮದು ಏಕ ಸಂಸ್ಕೃತಿ, ನಮ್ಮದು ಬಹು ಸಂಸ್ಕೃತಿ. ನಾವು ಬಹು ಸಂಸ್ಕೃತಿ ಬಗ್ಗೆ ಚಿಂತನೆ ಮಾಡ್ತಕ್ಕಂಥವ್ರು. ಸಂದರ್ಭದಲ್ಲಿ 1 ವೋಟ್ 1 ಎಲೆಕ್ಷನ್ ಅಂತ ಮಾಡಬೇಕು ಅಂತ ಹೊರಟಿದ್ದಾರೆ. ಅದೇನಾದ್ರು ಮುಂದೆ ಮಾರೋಕ್ಕಾಗುತ್ತೆ? ಹೇಗಿರುತ್ತೆ ಅದು? ಇವತ್ತು ನಿಮ್ಗೆ ತಕ್ಕ ಉತ್ತರ ಸಿಗ್ತದೆ. ನಿಮ್ಗೆ ಪಾರ್ಲಿಮೆಂಟಲ್ಲಿ ಏನು ಸಿಗ್ತದೆ ನಿಮ್ಗೆ ಉತ್ತರ? 1/3 ಮೆಜಾರಿಟಿ ಸಿಗ್ತಾ ನಿಮಗೆ? ಇಲ್ಲ. 300 ಚಿಲ್ಲರೆ ಇದ್ದು ಅಂತ 240ಕ್ಕೆ ಬಂದಿದ್ದಾರೆ. ಮುಂದಿನ ದಿನಗಳಲ್ಲಿ ನಿಮಗೆ ಬಾಲೆಟ್ ಪೇಪರ್ ಕೊಡಿ, ನಿಮ್ಗೆ ಗೊತ್ತಾಗ್ತದೆ ಏನಾಗುತ್ತೆ, ನಿಮ್ಮ ಸ್ಥಿತಿಗತಿ ಏನಾಗುತ್ತೆ ಅಂತ. ಆ ಎಲೆಕ್ಟ್ರಿಕ್ ನಿಮ್ಗೆ ಓಟ್ ಹಾಕ್ಸ್ಕೊತಿದ್ರಲ್ಲ, ಅದು ನಿಮ್ಗೆ ಆಡಿಸ್ತಿರೋದು ನಿಮ್ಗೆ. ಯಾಕೆಂದರೆ ಏನು ಬೇಕಾದ್ರೆ ತಿರುಗ್ಬೋದು. ನಿಮಗೆ ಬಾಲೆಟ್ ಪೇಪರ್ ಕೊಡಿ, ನಿಮ್ಮ ಯೋಗ್ಯತೆ ಏನು ಅಂತ ಗೊತ್ತಾಗ್ತದೆ ದೇಶದಲ್ಲಿ ನಿಮ್ಮದು. ಮುಂದಿನ ದಿನಗಳಲ್ಲಿ ಹೋರಾಟ ಹೇಗಿರುತ್ತೆ ಸರ್ ಈ ಒಂದು ವಿಚಾರಕ್ಕೆ?
ಇಡೀ ದೇಶ ಇವತ್ತು ದೊಡ್ಡ ಸಂಚಲನವನ್ನು ಮೂಡಿಸ್ತಿದೆ. ನಾಳೆ ಮೈಸೂರು ನಗರದ ಜಿಲ್ಲಾಧಿಕಾರಿಗಳ ಮುಂದೆ ಎಲ್ಲ ದಲಿತ ಸಂಘಟನೆಗಳ ಒಕ್ಕೂಟ ಮತ್ತು ಪ್ರಗತಿಪರರು ಮತ್ತು ಮುಖ್ಯವಾಗಿ ನಮ್ಮ ಅಶೋಕವರ್ಣ ಆದಿ ಕರ್ನಾಟಕ ಮಹಾಸಂಸ್ಥೆಯೂ ಕೂಡ ಭಾಗಿಯಾಗಿ ಒಂದು ಬೃಹತ್ ಪ್ರತಿಭಟನೆಯನ್ನು ಜಿಲ್ಲಾಧಿಕಾರಿಗಳು ಮಾಡಿ ಮನವಿಯನ್ನು ಕೊಡ್ತೀವಿ. ಆ ಮನವಿಯಲ್ಲಿ ಏನಿರ್ತದೆ, ಈ ಸ್ಥಾನಕ್ಕೆ ಅರ್ಹತೆ ಇಲ್ಲ, ವಜಾಗೊಳಿಸಿ ಅಂತಕ್ಕಂಥದ್ದನ್ನ ರಾಷ್ಟ್ರಪತಿ ಮತ್ತು ಮುಖ್ಯಮಂತ್ರಿಗೆ ಲೆಟರ್ ಹಾಕ್ತೀವಿ. ಸೊ ಇವಿಷ್ಟು ಮಾಜಿ ಮೇಯರ್ ಹಾಗೂ ದಲಿತ ಮುಖಂಡರಾಗಿರುವಂತಹ ಪುರುಷೋತ್ತಮ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸತೀಶ್ ಜೊತೆ ಚಂದನ್ ಬಲರಾಮ್, ಇಂಡಿಯನ್ ಟಿವಿ.